ಭಾರತನ ಇವತ್ತು ಯಾರೂ ಹಗರು ತಗೋಬಾರ್ದು ಜಗತ್ತಿನಲ್ಲಿ. ರಷ್ಯಾ ಮತ್ತು ನಮ್ಮ ಅಮೇರಿಕಾ, ಚೀನಾ ಸಮಾನಾಂತರವಾಗಿ ಇವತ್ತು ಭಾರತ ಇದೆ. ಭಾರತಕ್ಕೆ ಇಡೀ ಜಗತ್ತಿನಲ್ಲಿ ವಿಶ್ವನಾಯಕ ನರೇಂದ್ರ ಮೋದಿಯವರದ. ಭಾರತವನ್ನು ಎಲ್ಲರೂ ಪ್ರೀತಿ ಮಾಡ್ಲಕತ್ತಾರೆ. ಯಾರು ಬೇಡ ಅಂದ್ರೆ ನಮ್ಮ ಇಸ್ರೇಲ್ದವ್ರು ಬಂದು ನಾಲ್ಕು ಹೋಗ್ಬಿಡ್ತಾರೆ. ಇವ್ರು ಭಾಳ ಏನು ಬೇಕಾಗಿಲ್ಲ ರೀ. ಎಲ್ಲ ಇಸ್ರೇಲ್ದವ್ರು ದೋಸ್ತರು ಅದಾರೆ. ಎಲ್ಲ ನಮ್ಮ ದೋಸ್ತಿ ಭಾಳ ಅದಾವೆ. ಈಗ ಮೊದಲಿನ ಒಂಟಿಲ್ಲ. ಚೀನಾದವ್ರ ಮಕ್ಕಳೇನು ಮಾಡೋದಿಲ್ಲ, ಯಾಕಂದ್ರೆ ಅವ್ರು ವ್ಯಾಪಾರ ಆಗೋದು ನಮ್ಮಿಂದೆ. ಚೀನಾದವ್ರಿಗೆ ಏನಾಗೈತೆ ರೀ, ನಮ್ಮ ಭಾರತನೇ ಜಗತ್ತಿನಾಗ ಅತಿ ಹೆಚ್ಚು ಜನಸಂಖ್ಯೆ ಇರೋದು. ಚೀನಾದ ಮಾಲ್ ಬರೋದೇ ಭಾರತಕ್ಕೆ ಹೆಚ್ಚು. ಚೀನಾ ಏನಾರ ಮಾಡ್ತಂದ್ರೆ ಅವ್ರದ್ದೇನದಲ್ಲ ವ್ಯಾಪಾರ ಬಂದ್ ಮಾಡಿಬಿಟ್ರೆ ಚೀನಾ ಸಹಿತ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಅಷ್ಟು ಭಾರತ ಇವತ್ತು ಜಗತ್ತಿನಲ್ಲಿ. ಭಾರತಕ್ಕೆ ಯಾಕೆ ಅನ್ಸ್ಲಕತ್ತಾರೆ ರೀ ಜಗತ್ತು? ಭಾರತದಲ್ಲಿರುವಂಥ ಪ್ರತಿಭೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇವತ್ತು ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, IT ಆಗಲಿ, ಬಯೋಟೆಕ್ನಾಗಲಿ ಜಗತ್ತಿನಾಗ ನಮ್ಮ ಭಾರತೀಯರೇ ಇಸ್ರೇಲ್ನ ನಂತರ ಭಾರತೀಯರೇ ಶ್ರೇಷ್ಠ ಅದ. ಅದಕ್ಕೆ ಭಾರತ ಮೊದಲಿನ ಭಾರತ ಇಲ್ಲ. ಭಾರತನ ಜವಾಹರ್ಲಾಲ್ ನೆಹರೂನ ಭಾರತ ಇಲ್ಲ. ಈಗ ಭಾರತ ನರೇಂದ್ರ ಮೋದಿ ಭಾರತ ಇದೆ. ತಪ್ಪೇನು ಅವ್ರ ಮ್ಯಾಗ ತೆಗೆದವ್ರ ಮ್ಯಾಗ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಕರೆಗೆ ಅದಾರಲ್ಲ. ಅದೇ ಅದೇ ಅವರೆಲ್ಲ ನಾನು ನೋಡ್ರಿ, ಈಗ ನಾವು ಭಾಳ ಹಿಂದೂಗಳು ಜಾಗೃತಿ ಜೀವನ ಮಾಡ್ಬೇಕಿನ್ನ. ಭಾರತನ ಇವತ್ತು ಯಾರೂ ಹಗರು ತಗೋಬಾರ್ದು ಜಗತ್ತಿನಲ್ಲಿ. ರಷ್ಯಾ ಮತ್ತು ನಮ್ಮ ಅಮೇರಿಕಾ, ಚೀನಾ ಸಮಾನಾಂತರವಾಗಿ ಇವತ್ತು ಭಾರತ ಇದೆ. ಭಾರತಕ್ಕೆ ಇಡೀ ಜಗತ್ತಿನಲ್ಲಿ ವಿಶ್ವನಾಯಕ ನರೇಂದ್ರ ಮೋದಿಯವರದ. ಭಾರತವನ್ನು ಎಲ್ಲರೂ ಪ್ರೀತಿ ಮಾಡ್ಲಕತ್ತಾರೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಯಾರು ಬೇಡ ಅಂದ್ರೆ ನಮ್ಮ ಇಸ್ರೇಲ್ದವ್ರು ಬಂದು ನಾಲ್ಕು ಹೋಗ್ಬಿಡ್ತಾರೆ. ಇವ್ರು ಭಾಳ ಏನು ಬೇಕಾಗಿಲ್ಲ ರೀ. ಎಲ್ಲ ಇಸ್ರೇಲ್ದವ್ರು ದೋಸ್ತರು ಅದಾರೆ. ಎಲ್ಲ ನಮ್ಮ ದೋಸ್ತಿ ಭಾಳ ಅದಾವೆ. ಈಗ ಮೊದಲಿನ ಒಂಟಿಲ್ಲ. ಚೀನಾದವ್ರ ಮಕ್ಕಳೇನು ಮಾಡೋದಿಲ್ಲ, ಯಾಕಂದ್ರೆ ಅವ್ರು ವ್ಯಾಪಾರ ಆಗೋದು ನಮ್ಮಿಂದೆ. ಚೀನಾದವ್ರಿಗೆ ಏನಾಗೈತೆ ರೀ, ನಮ್ಮ ಭಾರತನೇ ಜಗತ್ತಿನಾಗ ಅತಿ ಹೆಚ್ಚು ಜನಸಂಖ್ಯೆ ಇರೋದು. ಚೀನಾದ ಮಾಲ್ ಬರೋದೇ ಭಾರತಕ್ಕೆ ಹೆಚ್ಚು. ಚೀನಾ ಏನಾರ ಮಾಡ್ತಂದ್ರೆ ಅವ್ರದ್ದೇನದಲ್ಲ ವ್ಯಾಪಾರ ಬಂದ್ ಮಾಡಿಬಿಟ್ರೆ ಚೀನಾ ಸಹಿತ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಅಷ್ಟು ಭಾರತ ಇವತ್ತು ಜಗತ್ತಿನಲ್ಲಿ. ಭಾರತಕ್ಕೆ ಯಾಕೆ ಅನ್ಸ್ಲಕತ್ತಾರೆ ರೀ ಜಗತ್ತು? ಭಾರತದಲ್ಲಿರುವಂಥ ಪ್ರತಿಭೆ ಏನಿದೆ. ಇವತ್ತು ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, IT ಆಗಲಿ, ಬಯೋಟೆಕ್ನಾಗಲಿ ಜಗತ್ತಿನಾಗ ನಮ್ಮ ಭಾರತೀಯರೇ ಇಸ್ರೇಲ್ನ ನಂತರ ಭಾರತೀಯರೇ ಶ್ರೇಷ್ಠ ಅದ. ಅದಕ್ಕೆ ಭಾರತ ಮೊದಲಿನ ಭಾರತ ಇಲ್ಲ. ಭಾರತನ ಜವಾಹರ್ಲಾಲ್ ನೆಹರೂನ ಭಾರತ ಇಲ್ಲ. ಈಗ ಭಾರತ ನರೇಂದ್ರ ಮೋದಿ ಭಾರತ ಇದೆ. ತಪ್ಪೇನು ಅವ್ರ ಮ್ಯಾಗ ತೆಗೆದವ್ರ ಮ್ಯಾಗ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಕರೆಗೆ ಅದಾರಲ್ಲ. ಅದೇ 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 ಅವರೆಲ್ಲ ನಾನು ನೋಡ್ರಿ, ಈಗ ನಾವು ಭಾಳ ಹಿಂದೂಗಳು ಜಾಗೃತಿ ಜೀವನ ಮಾಡ್ಬೇಕಿನ್ನ.